ಎಲ್ಲ ನೋಡಿ ಪ್ಲೀಸ್ ಸಿ ದ ಬ್ಯೂಟಿ ಆಫ್ ಅವರ್ ಗೋಕಾಕ್ ಫಾಲ್ಸ್. ಸೂಪರ್. ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಬೇಕು ನೋಡಿ, ಈಗ ಸಾಹಸ ಮಾಡ್ಬೇಕು ನಾವು ಈಗ. ಪ್ಲೀಸ್ ನೋಡಿ. ಸೂಪರ್. ಅದಕ್ಕೆ ಅಡ್ವೆಂಚರ್ ಟ್ರೆಕ್ಕಿಂಗ್ ಎಲ್ಲ ಇದೆ ಇಲ್ಲಿ. ಇದಕ್ಕೆ ನಾವು ಇಂಡಿಯಾದ ನಯಾಗರ ವಾಟರ್ ಫಾಲ್ಸ್ ಅಂತ ಕರಿತೀವಿ. ಎಸ್, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಗೋಕಾಕ್ ಜಲಪಾತ ಒಂದು, ಬಟ್ ಇದಕ್ಕೆ ಇಂಡೈರೆಕ್ಟ್ ಆಗಿ ಇನ್ನೊಂದು ಹೆಸರು ಅಂದ್ರೆ ಇಂಡಿಯಾದ ನಯಾಗರ ವಾಟರ್ ಫಾಲ್ಸ್ ಅಂತ ಕರಿತೀವಿ. 1887. ಓ ಮೈ ಗಾಡ್, ಬ್ರಿಟಿಷ್ ಕಾಲದ್ದು. ಅಂದ್ರೆ ಇಲ್ಲಿ ಒಳಗಡೆ ಎಲ್ಲ ಕಾಟನ್ ಟೆಕ್ಸ್ಟೈಲ್ಸ್ ಇದೆ. Okay. ಸೊ ಇಲ್ಲೆಲ್ಲ ಬಟ್ಟೆಗಳು ರೆಡಿ ಆಗುತ್ತೆ, ಟಿ ಶರ್ಟ್ ರೆಡಿ ಆಗುತ್ತೆ. ಏಷ್ಯಾದಲ್ಲೇ ಮೊದಲ ಬಾರಿ ವಿದ್ಯುತ್ ಏನೋ ಇದಾಗಿದ್ದು ಇಲ್ಲೇ. ನಿಜಾನ ಅದು? ನಿಜ. ಅಲ್ಲಿ ಏನೊಂದು ವೈಟ್ ಪಟ್ಟಿ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೆ ನೀರು ಅಷ್ಟು ಓವರ್ಫ್ಲೋ ಬರುತ್ತೆ. ಇದು ಸುಮಾರು ಒಂದು 11-12ನೇ ಶತಮಾನದಲ್ಲಿ ಆಗಿರುವಂತ ದೇವಸ್ಥಾನ ಇದು. ಓಕೆ ಓಕೆ. ಸೊ ಇಲ್ಲಿ ಪ್ರತಿ ವರ್ಷ ಒಂದು ಮಹಾಲಿಂಗೇಶ್ವರ ಜಾತ್ರೆ ಅಂತ ಶಿವರಾತ್ರಿ ಟೈಮ್ದಲ್ಲಿ ಜಾತ್ರೆ ಆಗುತ್ತೆ. ಒಳಗಡೆ ಶಿವ ಇರೋದು? ಹೌದು, ಶಿವಲಿಂಗ ಇದೆ ಇಲ್ಲೆಲ್ಲ. ಸುಮಾರು 150 ವರ್ಷದ ಇತಿಹಾಸ ಇದೆ ಇದು. ಬ್ರಿಟಿಷ್ ಗೌರ್ಮೆಂಟ್ ಮಾಡಿದಂತ ಕೆಲಸ ಇದೆಲ್ಲ ಅವಾಗಲೇ 150 ವರ್ಷ ಹಿಂದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಗೋಕಾಕ್ ಬಂದಿದೆ. ನೋಡಿ, ಗೋಕಾಕ್ ಅಂತ ಹೇಳಿದ್ರೆ ಒಂದು ಇಲ್ಲಿನ ಜನರ ಪ್ರೀತಿ, ಜೊತೆಗೆ ಇಲ್ಲಿನ ಭಾಷೆ ಮತ್ತೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಈಗ ಬೆಳಗ್ಗೆ ಮುಂಜಾವು ನಾವು ಗೋಕಾಕ್ ಫಾಲ್ಸ್ ಅನ್ನ ನೋಡೋಣ, ಗೋಕಾಕ್ ಜಲಪಾತವನ್ನ ನೋಡೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಗೋಕಾಕ್ ಊರು ಅಂತ ಹೇಳಿದ್ರೆ. ಸುತ್ತಲೂ ಇಲ್ಲಿ ಗುಡ್ಡ, ನೀವು ಇಲ್ಲಿ ಆ ಕಡೆ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲವೂ ಕೂಡ ರೌಂಡ್ ಅಪ್ ಒಂದು ಗುಡ್ಡ ಕಾಣಿಸುತ್ತೆ ನಮಗೆ. ಬಾದಾಮಿ ಚಾಲುಕ್ಯರು ಇದನ್ನ ಹಿಂದೆ ಆಳಿದ್ರು. ಆಮೇಲೆ 5ನೇ ಜ್ಞಾನಪೀಠ ಪ್ರಶಸ್ತಿ ನಮಗೆ ಸಿಕ್ಕಿದ್ದು ಇಲ್ಲಿಯವರಿಂದ. ಸೊ ಹಾಗಾಗಿ ಅವರೆಲ್ಲರನ್ನ ನಾವು ಇಲ್ಲಿ ನೆನೆಸ್ಕೊಂತ ಈಗ ಗೋಕಾಕ್ ಫಾಲ್ಸ್ ಅನ್ನ ನೋಡ್ಕೊಬರೋಣ. ಅಲ್ಲಿನ ಇತಿಹಾಸ, ಆ ಫಾಲ್ಸ್ ನ ವೈಶಿಷ್ಟ್ಯ ಎಲ್ಲವನ್ನ ತಿಳ್ಕೊಬರೋಣ ಬನ್ನಿ. ವೀಕ್ಷಕರೇ, ನಾವು ಗೋಕಾಕ್ ಬಂದಾಗ ನಮ್ಮನ್ನ ಇಲ್ಲಿ ಸ್ವಾಗತ ಮಾಡಿದ್ದು, ನಮ್ಮನ್ನ 2 ದಿನದಿಂದ ನೋಡ್ಕೊತಾ ಇರೋದು ಮಲ್ಲಿಕಾರ್ಜುನ್ ಸರ್. ಸೊ ನನ್ನ ಹಳೆಯ ಮಿತ್ರರು ಕೂಡ ಹೌದು. ಸೊ ಇವತ್ತು ಗೋಕಾಕ್ ಫಾಲ್ಸ್ ಅನ್ನ ನೋಡ್ಬೇಕು ಅಂತ ಇವ್ರಿಗೆ ಹೇಳಿದೆ, ಬನ್ನಿ ಸರ್ ಇದರ ವೈಶಿಷ್ಟ್ಯವನ್ನ ತೋರಿಸ್ತೀನಿ ಹೇಳ್ತೀನಿ ಅಂತಾನು ಹೇಳಿದ್ರು. ಇದು ಯಾವ ಎಂಟ್ರಿ ಸರ್? ಇದು ಮೇನ್ ನಮ್ ಗೋಕಾಕ್ ಫಾಲ್ಸ್ ನ ಎಂಟ್ರಿ ಇದು. ಹೌದು. ಓಕೆ ಓಕೆ. ಅಲ್ಲಿ ಅಂದ್ರೆ 2 ವ್ಯೂ ಇದೆ ಇದಕ್ಕೆ? 2 ಅಲ್ಲ 4 ವ್ಯೂ ಇದೆ ನಿಮ್ಗೆ. ಓಕೆ. ರೈಟ್, ಲೆಫ್ಟ್, ಫ್ರಂಟ್, ಬ್ಯಾಕ್ ವ್ಯೂ. ನನಗೆ ಗೋಕಾಕ್ ಎಂಟ್ರಿ ಒಳಗಡೆ ಬಂದಾಗ ಈ ತರ ಗುಡ್ಡ ಕಾಣಿಸ್ತಾ ಇತ್ತು, ಆ ತಪ್ಪಲಲ್ಲಿ ಮನೆಗಳು ಕೂಡ ಕಾಣಿಸ್ತಾ ಇತ್ತು. ಇದೇನ್ ವೈಶಿಷ್ಟ್ಯ ಇದು? ಅಂದ್ರೆ ಸುತ್ತಲೂ ಗುಡ್ಡ ಇದೆಯಾ ಹೇಗೆ? ಹೌದು, ಗೋಕಾಕ್ ಅಂತಂದ್ರೆ ನಮ್ದು ಎಲ್ಲ ಸುತ್ತಲೂ ಗುಡ್ಡ ಇರುವಂತ ಸ್ಥಳ ಇದು. ಓಕೆ. ಸೊ ಇಲ್ಲಿ ಪ್ರಕೃತಿ ದತ್ತವಾಗಿ ಈ ನೇಚರ್ ಬ್ಯೂಟಿ ಇದೆ ನಮ್ಗೆಲ್ಲರಿಗೂ. ಸೊ ಈ ಗುಡ್ಡದ ಮೇಲೆ ನಾವೆಲ್ಲ ಹಿಮಾಲಯನ್ ಮನೆ ನೋಡ್ತೀವಲ್ಲ, ಸೊ ಇಲ್ಲೂ ಕೂಡ ಜನ ಎಕ್ಸಾಕ್ಟ್ಲಿ ನಂಗೆ ಹಂಗೆ ಅನ್ನಿಸ್ತು. ನಾವು ಕೇದಾರ್ನಾಥ್ ಹೋದಾಗ ಈ ತರ ನೋಡಿದೀವಿ, ಗುಡ್ಡದ ತಪ್ಪಲಲ್ಲಿ ಮನೆ ಇರೋದು, ಅಲ್ಲಿ ಜನಜೀವನ ಗುಡ್ಡ ಹತ್ಕೊಂಡು ಹೋಗೋದೆಲ್ಲ ನೋಡಿದೀವಿ. ಸೊ ಇಲ್ಲಿ ಎಲ್ಲೆಲ್ಲಿ ಜನ ಎಲ್ಲ ಬರ್ತಾರೆ. ಇದು ಮಹಾರಾಷ್ಟ್ರದಿಂದ ಬೇರ್ಪಟ್ಟಿರುವಂತ ಸ್ಥಳ ಅಲ್ವಾ ಇದು? ಮಹಾರಾಷ್ಟ್ರಕ್ಕೆ ಒತ್ಕೊಂಡಿತ್ತ? ಬಾಂಬೆ ಪ್ರಾವಿಡೆನ್ಸ್ ಅಂತ ಸುಮಾರು ಬ್ರಿಟಿಷ್ ಕಾಲದಲ್ಲಿ ಇತ್ತು. ಬಟ್ ಈಗ ನಮ್ದು ಬೆಲ್ಗಾಂ, ನಮ್ಮ ಗೋಕಾಕ್ ಇರೋದು ಕರ್ನಾಟಕದಲ್ಲೇ ಇರುವಂತದ್ದು. ಅದಕ್ಕೆ ಪ್ರತಿ ವರ್ಷ ನವೆಂಬರ್ 1 ಇಡೀ ಜಗತ್ತಾದ್ಯಂತ ಕರ್ನಾಟಕ ರಾಜ್ಯೋತ್ಸವ ಮಾಡಕ್ಕೆ ಬೆಲ್ಗಾಂ ಬರ್ತಾರೆ. ನಿಮ್ಗೊಂದು ಗೊತ್ತಿಲ್ಲ, ಇಡೀ ಕರ್ನಾಟಕದಲ್ಲಿ ರಾಜ್ಯೋತ್ಸವ ಅಜ್ಜಂಬ ಬಹಳ ವಿಜೃಂಭಣೆ ನಡೆಯೋದು ನಮ್ಮ ಬೆಲ್ಗಾಂ ಅಲ್ಲಿ. ಓಕೆ, ಸೂಪರ್. ಇದೆಲ್ಲ ಏನಿದು ವ್ಯೂ ಪಾಯಿಂಟ್? ಇದೇ ನೋಡಿ, ಇಲ್ಲಿಂದ ನಿಮ್ಗೆ ಕಾಣಿಸುತ್ತೆ. ಅದಕ್ಕೆ ನಾನು ಫಸ್ಟ್ ವ್ಯೂ ಪಾಯಿಂಟ್ ಕರ್ಕೊಂಡ್ ಬಂದೆ ನಾನು ನಿಮ್ಗೆ. ಸೂಪರ್ ಸೂಪರ್. ಇದೆಲ್ಲ ಏನಕ್ಕೆ ಮಾಡಿರೋದು? ಇದು ಜನಗಳು ಕೂತ್ಕೊಳ್ಳೋದಕ್ಕ? ಹೌದು, ಫ್ಯಾಮಿಲಿ ಬಂದಾಗ ಮಳೆಗಾಲದಲ್ಲಿ ಮಹಾರಾಷ್ಟ್ರ ಕರ್ನಾಟಕದಿಂದ ಮಿಲಿಯನ್ಸ್ ಪ್ಲೀಸ್ ಸಿ ದ ಬ್ಯೂಟಿ ಆಫ್ ಅವರ್ ಗೋಕಾಕ್ ಫಾಲ್ಸ್. ಸೂಪರ್. ವಾವ್. ಈ ಕಲ್ಲುಗಳೇ ಒಂಥರ ಚೆನ್ನಾಗಿದೆ ಸರ್. ಇದು ಡಿಸೈನು ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು ಕಲ್ಲಿನ ಡಿಸೈನ್ ಒಂಥರ ಅಲ್ಲೇ ಹೋಗ್ತಾ ಇದೀವಿ ಇಟ್ಟಂಗಿದೆ. ಅಲ್ಲಿಗೆ ಹೌದು, ಅದೇ ವ್ಯೂ ಪಾಯಿಂಟ್ ಆಕ್ಚುಲಿ. ಸ್ವಲ್ಪ ಹುಷಾರಾಗಿ ಹತ್ತೋಣ. ಎಸ್. ನಿಮ್ಮ ಗೋಕಾಕಲ್ಲಿ ಕರದಂಟು ವಿಶೇಷ ಅಲ್ಲ? ಹೌದು. ಸಂದೀಪರ ಮೆಲ್ಗೆ ಓಕೆ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಬೇಕು ನೋಡಿ, ಈಗ ಸಾಹಸ ಮಾಡ್ಬೇಕು ನಾವು ಈಗ. ಎಸ್ ಎಸ್. ನೀವಲ್ಲ ಇರಿ, ಬರೋಕ್ಕಾಗಲ್ಲ, ನೀವು ಆ ಕಡೆ ಹೋಗಿ ನೋಡಿ ಪ್ಲೀಸ್. ಮೆಲ್ಗೆ ನೋಡಿ. ಸೂಪರ್. ಅದಕ್ಕೆ ಅಡ್ವೆಂಚರ್ ಟ್ರೆಕ್ಕಿಂಗ್ ಎಲ್ಲ ಇದೆ ಇಲ್ಲಿ. ಜೋಪಾನ.
ಜಾಗ್ರತೆ. ಎರಡು ಕಾಲು. ಸೂಪರ್. ನೋಡಿ, ಸಿ ದ ನೇಚರ್. ವಾವ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನು ಇಲ್ಲಿಯ ಜಲಪಾತದ ವೈಶಿಷ್ಟ್ಯ ಅಂದ್ರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ ಇದು. ಅಲ್ಲಿ ಏನೊಂದು ವೈಟ್ ಪಟ್ಟಿ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೆ ನೀರು ಅಷ್ಟು ಓವರ್ಫ್ಲೋ ಆಗಿ ಬರುತ್ತೆ. ಘಟಪ್ರಭದ ನೀರಿದ್ ನಮ್ಗೆ ಹಿರಣ್ಯಕೇಶಿ ನದಿಯ ನೀರು, ಇದು ಜಲಪಾತ ದಬ್ದಬೆ ಸುಮಾರು 165 ಫೀಟ್ ಹೈಟ್ ಇಂದ ಬೀಳುತ್ತೆ. ಅದು 165 ಫೀಟ್ ಹೈಟ್ ಇದೆ. ಏಷ್ಯಾದಲ್ಲೇ ಮೊದಲ ಬಾರಿ ವಿದ್ಯುತ್ ಏನೋ ಇದಾಗಿದ್ದು ಇಲ್ಲೇ. ನಿಜ. ಅಲ್ಲಿ ತಳಗಡೆ ಒಂದು ಮನೆ ತರ ಕಾಣಿಸ್ತಲ್ಲ, ಅದು ಟರ್ಬೈನ್ ಪಾಯಿಂಟ್ ಅಂತಾರೆ. ಕರೆಂಟ್ ಉತ್ಪಾದನೆ ಮಾಡುವಂತ ಸ್ಥಳ ಅದೇ. ಈ ಕಡೆ ಇದೆ ನೋಡಿ, ಇಲ್ಲಿ ಕೆಳಗಡೆ. ಹೌದು. ಓಕೆ. ಇಲ್ಲಿಗೆ ಬಹುಶಃ ಈ ಫೋಟೋ ಶೂಟ್ಗೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ತುಂಬಾ ಜಾಸ್ತಿ ಜನ ಬರ್ತಾರ ಅಂತಲ್ಲ? ಅದಷ್ಟೇ ಅಲ್ಲ, ಫಿಲಿಂ ಶೂಟಿಂಗ್ಸ್ ಕೂಡ 1960-70 ಆಗಿದೆ. ಹೌದಾ? ತುಂಬಾ ಜನ ಕರ್ನಾಟಕ, ಮಹಾರಾಷ್ಟ್ರದ ಬಹಳ ಜನ ಪ್ರೀ ವೆಡ್ಡಿಂಗ್. ಅಷ್ಟೇ ಅಲ್ಲ, ನನ್ನ ಮದುವೆದು ಫಸ್ಟ್ ನಾವು ಇಲ್ಲೇ ಮಾಡ್ಕೊಂಡಿದ್ದೇವೆ. ಸೂಪರ್. ಲಾಸ್ಟ್ ಟೈಮ್ ಒಂದು ಫ್ಲಡ್ ಬಂತು ಇಲ್ಲಿ. ಹೌದು. ಸೊ ಅದು ಇದರಿಂದಾನೇ ಪ್ರಭಾವ ಆಗಿದ್ದ ಹೇಗೆ? ಗೋಕಾಕ್ಗೆ ಏನಾದ್ರು ಫ್ಲಡ್ ಎಫೆಕ್ಟ್ ಆದ್ರೆ ಈ ನೀರಿಂದ ನಮ್ಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದಾನೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದ್ರ ಹಿಂದೆನೆ ನಮ್ದು ಹಿಡ್ಕಲ್ ಡ್ಯಾಮ್ ಅಂತಿದೆ. ಆ ನೀರು ಸ್ಟೋರೇಜ್ ಆಗೋ ಸ್ಥಳ ಹಿಡ್ಕಲ್ ಡ್ಯಾಮ್. ಅವ್ರು ಗೇಟ್ ತೆಗೆದ್ರೆ ನಮ್ಗೆಲ್ಲ ಫ್ಲಡ್ ಬಂದ್ ಬಿಡುತ್ತೆ. ಮಳೆಗಾಲದಲ್ಲಿ ಇದು ಇಲ್ಲಿ ಮೇಲ್ವರೆಗೆ ಬರುತ್ತೆ ಅನ್ಸುತ್ತೆ. ನಿಮ್ಗೆ ನೀರಿನ ಕೊರತೆ ಇಲ್ಲ, ನಿಮ್ಮಲ್ಲಿ ತುಂಬಾ ಜಾಸ್ತಿ ಕೃಷಿನೇ ಇರೋದಲ್ಲ? ಹೌದು, ನಮ್ದೆಲ್ಲ ಮೇಜರ್ ಕಬ್ಬು. ಮೇಜರ್ ಕಬ್ಬು. ಹೌದು. ಅದು ಬಿಟ್ರೆ ನಾವು ಅರ್ಶನ ಬೆಳಿತೀವಿ, ಗೋಯಿಂಜಾಳ ಅಂತ ಬೆಳಿತೀವಿ, ಗೋಧಿ, ಸದಕ, ಅದೆಲ್ಲ ನಮ್ಮ ರೈತರಿಗೆ ಆ ನೀರಿನ ಪುಣ್ಯ ಅಂದ್ರೆ ಇದೆ. ಘಟಪ್ರಭಾ ನದಿ, ಇದೇ ವಾಟರ್ ನಮ್ಮ ಎಲ್ಲಾ ಕೃಷಿಗಾಯ್ತು, ಎಲ್ಲದಕ್ಕೂ ನಾವು ಯೂಸ್ ಮಾಡೋದು. ಇಡೀ ಬೆಲ್ಗಾಂ, ಹುಬ್ಳಿ, ಧಾರವಾಡ ಕೊಡೋದು ಇದೆ. ವರ್ಷದ 365 ದಿನಾನು ಹೀಗೆ ಹರಿತಾ ಇರ್ತಿದ್ದು, ಹೀಗೆ ಹಾರ್ತಾ ಇರುತ್ತೆ. ಹೌದು ಹೌದು. ಓಕೆ. ಇನ್ನು ಬೇರೆ ಏನಾದ್ರೂ ವೈಶಿಷ್ಟ್ಯ ಇದೆಯಾ? ತುಂಬಾ ಇದೆ ಸಂದೀಪ್ ಅವರೇ. ಇದು ಆಕ್ಚುಲಿ ಬ್ರಿಟಿಷ್ ಗೌರ್ಮೆಂಟ್ ಇದ್ದಂದ್ರೆ ಸುಮಾರು ಇಲ್ಲಿ ಟೆಕ್ಸ್ಟೈಲ್ಸ್ ಅಂತ ಇದೆ. ಇದೇನ್ ನೀವು ಬಟ್ಟೆ ಹಾಕ್ತಿವಿ, ಕಾಟನ್ ಟೀ ಶರ್ಟ್ಸ್ ಕಂಪ್ನಿನೇ ಇಲ್ಲಿದೆ. ಇಲ್ಲಿಂದನೇ ಫಾರಿನ್ಗೆಲ್ಲ ಹೋಗುತ್ತೆ ಟೀ ಶರ್ಟ್ಸ್. ಹಾಗಾದ್ರೆ ಕೈಗಾರಿಕೆಗೂ ಕೂಡ ಇಲ್ಲಿ ಜಾಸ್ತಿ ಒತ್ತಿದೆ. ಸುಮಾರು 150 ವರ್ಷದ ಇತಿಹಾಸ ಇದೆ ಇದು. ಬ್ರಿಟಿಷ್ ಗೌರ್ಮೆಂಟ್ ಮಾಡಿದಂತ ಕೆಲಸ ಇದೆಲ್ಲ ಅವಾಗ್ಲೇ 150 ವರ್ಷದಿಂದ. ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನೋಡಿ. ಹಿಂಗೆ ನೋಡಿದ್ರೆ ನಿಮ್ಗೆ ಒಂದ್ ರೌಂಡ್, ಬಹುಶಃ ನಾವು ಹಿಮಾಲಯದಕ್ಕೆ ಹೋದಾಗ ಆಗ್ಲೇ ಎಕ್ಸಾಂಪಲ್ ಕೊಟ್ವಿ, ನಮ್ಗೆ ಈ ತರ ಕಾಣಿಸುತ್ತೆ ನೋಡಿ. ತಳಗಳೆಲ್ಲ ಮನೆಗಳಿದೆ, ಅಲ್ಲೆಲ್ಲ ಬೋಟಿಂಗ್ ಎಲ್ಲ ಮಾಡ್ತಾರೆ. ಅಲ್ಲಿ ಸುತ್ತ ನೋಡಿ, ಆ ತುದಿಯಲ್ಲಿ ಕೂಡ ಕಬ್ಬು ಬೆಳೆದಿದ್ದಾರೆ ರೈತರು. ಅಲ್ಲಿ ಕಬ್ಬು ಬೆಳೆದಿದ್ದಾರೆ ನೋಡಿ. ಅದಿಷ್ಟು ಕಬ್ಬು, ಕಬ್ಬು ಇದೆ, ತೆಂಗಿದೆ, ಬೇರೆ ಬೇರೆ ಕೃಷಿಯನ್ನ ಇಲ್ಲಿ ಅವಲಂಬನೆ ಮಾಡ್ಕೊಂಡಿದ್ದಾರೆ. ಹೌದು. ಈಗ ಇದು ಈ ಲೈನ್ ಹೋಗಿದೆಯಲ್ಲ, ಇದೇನಾದ್ರೂ ಕರೆಂಟ್ ಉತ್ಪಾದನೆ ಆಗಿ ಬರೋ ಲೈನ್ ಇದು? ಹೌದು ಸಂದೀಪ್, ನಾನು ಹೇಳಿದ್ನಲ್ಲ ಕರೆಂಟ್ ಜನರೇಟ್ ಆಗುತ್ತಂತಂದಲ್ಲ, ಆ ಕರೆಂಟ್ ರೆಡಿಯಾಗಿ ಮಿಲ್ಗೂ ಹೋಗುತ್ತೆ. ಇಲ್ಲಿ ಜನಕ್ಕೆಲ್ಲ ಸಪ್ಲೈ ಕೊಡ್ತಾರ ಅವರೆಲ್ಲ. ಏಷ್ಯಾದಲ್ಲೇ ಏನಲ್ಲ ಫಸ್ಟ್ ಕರೆಂಟ್ ಉತ್ಪಾದನೆ ಆದಂತ ಸ್ಥಳ ಇದು. ಬಹಳಷ್ಟು ಜನರಲ್ ನಾಲೆಜ್ ಕ್ವಶನ್ ಅಲ್ಲೂ ಕೂಡ ಕೇಳಿದ್ದಾರೆ ಇದನ್ನ. ಮತ್ತೆ ಏನಕ್ಕೆ ವಿಶೇಷ ನಿಮ್ಮೂರು? ನಮ್ಗೆ ಗೋಕಾಕ್ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕರ್ದಂಟ್ ಈಸ್ ನಮ್ಗೆ ಹೇಗಪ್ಪ ಅಂದ್ರೆ, ನೀವು ಧಾರವಾಡ ಪೇಡ ಅಂತ ಕೇಳ್ತೀರಾ, ಮೈಸೂರು ಪಾಕ್ ಅಂತೀರಾ, ಬೆಲ್ಗಾಂ ಕುಂದ ಅಂತೀರಾ. ಹಂಗೆ ನಮ್ಮ ಗೋಕಾಕಿನ ವೈಶಿಷ್ಟ್ಯ ಒಂದು, ಇದು ನಮ್ ಗೋಕಾಕ್ ಫಾಲ್ಸ್, ಇನ್ನೊಂದು ನಮ್ಮ ಗೋಕಾಕ್ ಕರ್ದಂಟ್. ಇದಕ್ಕೆ ಬೇರೆ ಏನಾದ್ರು ಹೆಸರು ಇದೆಯಾ? ಇಂಡೈರೆಕ್ಟ್ ಆಗಿ ಬೇರೆ ರೀತಿ ಕರೆದಿರುವಂತ ಉದಾಹರಣೆ ಏನಾದ್ರು ಇದೆಯಾ? ಎಸ್, ಇದಕ್ಕೆ ನಾವು ಇಂಡಿಯಾದ ನಯಾಗರ ವಾಟರ್ ಫಾಲ್ಸ್ ಅಂತ ಕರಿತೀವಿ. ಎಸ್, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಗೋಕಾಕ್ ಜಲಪಾತ ಒಂದು, ಬಟ್ ಇದಕ್ಕೆ ಇಂಡೈರೆಕ್ಟ್ ಆಗಿ ಇನ್ನೊಂದು ಹೆಸರು ಅಂದ್ರೆ ಇಂಡಿಯಾದ ನಯಾಗರ ವಾಟರ್ ಫಾಲ್ಸ್ ಅಂತ ಕರಿತೀವಿ. ಗೋಕಾಕ್ ಅಲ್ಲಿ ನೋಡುವಂತಹ ವಿಚಾರ ತುಂಬಾ ಇದೆ. ಇಲ್ಲಿನ ಊಟ ಮಾಡ್ಬೇಕು ನೀವು ಒಂದ್ಸಲ. ಇಲ್ಲಿನ ಜನರ ಭಾಷೆಯನ್ನ ಪ್ರೀತಿ ಮಾಡ್ಬೇಕು, ಆ ರೀತಿ ಇದೆ. ನಾನು ಇಲ್ಲೆಲ್ಲ ಸುತ್ತಾಡುವಾಗ ತುಂಬಾ ಹಿರಿಯವರನ್ನ ನೋಡಿದೆ. ಬಸವಣ್ಣನ ತತ್ವಗಳನ್ನ ಇವತ್ತಿಗೂ ಪರಿಪಕ್ವವಾಗಿ ಫಾಲೋ ಮಾಡ್ಕೊಂಡು ಒಂದಿಷ್ಟು ಜನ ಧ್ಯಾನಸ್ಥರು ಆಗ್ತಿದ್ದಾರೆ. ಜೊತೆಗೆ ನಿಮ್ದೆಲ್ಲಾದ್ರೂ ಪ್ರವಚನಗಳಿದ್ರೆ ಅಲ್ಲಿ ಬಂದು ಕೂತ್ಕೊಂಡು ಕೇಳುವಂತ ಪೇಷನ್ಸ್ ಅನ್ನು ಜನ ಇಟ್ಕೊಂಡಿದ್ದಾರೆ. ಅದು ನನಗೆ ನಿಜವಾಗೂ ಮನ ತಟ್ಟಿತು ಅಂತ ಹೇಳ್ಬೋದು. ಇನ್ನು ಗೋಕಾಕಲ್ಲಿ ಜಲಪಾತ ಬಿಟ್ರೆ ಬೇರೆ ಯಾವ್ಯಾವ ಸ್ಥಳಗಳನ್ನ ನಾವು ನೋಡುವಂತ? ಇಲ್ಲಿ ನಮ್ಮ ಸುತ್ತಮುತ್ತಲು ಗೊರ್ಚಿನ್ ಮಲ್ಕೆ ಅಂತ ಇದೆ. ಇದೇನಿಲ್ಲ, ಇದೇ ತರ ಇನ್ನೊಂದು ನೀರ್ ಬೀಳುತ್ತೆ. ಅದ ಹೆಂಗಂದ್ರೆ ಸ್ಟೆಪ್ ಅಂತ ಇದೆ. ನೀವು ಫಾರಿನ್ ಎಲ್ಲ ನೋಡ್ತೀರಿ, ಈ ತರ ವ್ಯೂ ಸ್ಟೆಪ್ ನೀರ್ ಬೀಳೋದು. ಅದು ಗೊರ್ಚಿನ್ ಮಲ್ಕಿ ಅಂತ ಹೇಳ್ತಾರೆ. ಅದು ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಇದೆ. ಆಮೇಲೆ ಇಲ್ಲೇ ಪಕ್ಕದ್ದು ಬರ್ಡ್ಸ್ ಸೆಂಚುರಿ ಇದೆ, ಪಕ್ಷಿಧಾಮ ಇದೆ. ಎಸ್. ಸೊ ಅದಾದ್ಮೇಲೆ ಇನ್ನೊಂದ್ ಚೂರ್ ನೀವು ಮುಂದೆ ಹೋದ್ರೆ ನಮ್ಮ ಹಿಡ್ಕಲ್ ಡ್ಯಾಮ್ ಅಂತಿದೆ, ತುಂಬಾ ಫೇಮಸ್ ಹಿಡ್ಕಲ್ ಡ್ಯಾಮ್. ಸೊ ಹಂಗೆ ಇನ್ನೊಂದ್ ಚೂರ್ ನಾವು ಮುಂದೆ ಹೋದ್ರೆ ಗೋಕಾಕಿಂದ ಒಂದು 100 ಕಿಲೋಮೀಟರ್ ಕೊಲ್ಲಾಪುರ್ ಅಂತಿದೆ. ಕೊಲ್ಲಾಪುರ್ ಇಸ್ ಫೇಮಸ್ ಫಾರ್
ಮಹಾಲಕ್ಷ್ಮಿ ಟೆಂಪಲ್. ಮಹಾಲಕ್ಷ್ಮಿ ಟೆಂಪಲ್. ಕೊಲ್ಲಾಪುರದ ಇನ್ನೊಂದು ಫೇಮಸ್ ಏನಂತಾರೆ ಕನ್ನೇರಿ ಮಠ ಅಂತ ಕೇಳಿದಿರಾ? ಕನ್ನೇರಿ ಮಠ ಕೇಳಿದೀವಿ. ಹಾ, ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತೇಳಿ ಇದು ನಮ್ ಸುತ್ತಲೂ. ಆಮೇಲೆ ಇಲ್ಲೇ ಇನ್ನೊಂದು 50 ಕಿಲೋಮೀಟರ್ಸ್ ಹೋದ್ರೆ ಸೌದತ್ತಿ ಯಲ್ಲಮ್ಮ ಟೆಂಪಲ್. ಓಕೆ. ಹಿಂಗೆ ಇನ್ನೊಂದು ಸ್ವಲ್ಪ ನಾವು ಹತ್ರ ಹೋದ್ರೆ ಮಹಾರಾಷ್ಟ್ರ ಎಂಟ್ರಿ ಆಗ್ಬಿಡ್ತೀವಿ ನಾವೆಲ್ಲ. ಮಹಾರಾಷ್ಟ್ರ ಎಂಟ್ರಿ ಆಗ್ತೀವಿ. ಇಲ್ಲಿ ಒಂದು ನಿಯರ್ ಬೈ ಒಂದು ಫಿಲ್ಮ್ ಸಿಟಿ ತರ ಏನೋ ಒಂದು ಇದೆ ಅಂತ ನೀವೇನೋ ಮೆನ್ಷನ್ ಮಾಡ್ತಾ ಇದ್ದೀರಿ. ಏನದು? ಬಹಳ ಖುಷಿ ಆಗುತ್ತೆ ಎಲ್ಲ ವ್ಯೂವರ್ಸ್ ಕೇಳಕ್ಕೆ. ನನ್ನ ಆತ್ಮೀಯ ಸ್ನೇಹಿತಿದ್ದಾರೆ LDS ಫೋಟೋಗ್ರಫಿ ಗೋಕಾಕ್ ಅಂತ ಹೇಳಿ, ಎಮ್ಕರ್ಮಡಿ ಫ್ಯಾಮಿಲಿ ಬ್ರದರ್ಸ್. ಅವರು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಶೂಟ್ ಮಾಡಕ್ ಹೋಗ್ತಾರೆ. ಬಟ್ ಇವತ್ತು ಅವ್ರು ಗೋಕಾಕ್ದಲ್ಲಿ ಏನ್ ಮಾಡಿದ್ರೆ ತಮ್ಮದೇ ಆದಂತ ಒಂದು ಎಕರೆ ಹೊಲದಲ್ಲಿ ಒಂದು ದೊಡ್ಡದಾಗಿ ಒಂದು ಮಿನಿ ರಾಮೋಜಿರಾವ್ ಫಿಲ್ಮ್ ಸಿಟಿ ಅನ್ಬೋದು ನಾನು. ಅದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ ಇವತ್ತೆಲ್ಲ. ತುಂಬಾ ಅದ್ಭುತ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಈಗ ನಿಮ್ ಕಡೆ 1 hour ಬೆಂಗಳೂರು ಬರೋ ಜನ ಇನ್ನೆಲ್ಲ ಇಲ್ಲೇ ಬರ್ತಾ ಇದಾರೆ ಈಗ. ಓಕೆ, ಸೂಪರ್. ನೋಡಿ, ಇದು ಗೋಕಾಕ್ ಫಾಲ್ಸ್ ನಾವು ನಿಮ್ಗೆ ತೋರಿಸಿರುವಂತದ್ದು. ಗೋಕಾಕ್ ಯಾರಾದ್ರೂ ಬಂದ್ರೆ ಇಲ್ಲಿನ ಕರ್ದಂಟನ್ನು ಮಿಸ್ ಮಾಡ್ಕೋಬೇಡಿ, ಈ ಫಾಲ್ಸ್ ಅನ್ನು ಮಿಸ್ ಮಾಡ್ಕೋಬೇಡಿ. ಸುತ್ತಮುತ್ತ ದೇವಾಲಯಗಳಿದೆ, ಒಳ್ಳೊಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಗಳಿದೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ಆಮೇಲೆ ಇಲ್ಲಿ 12th ಸೆಂಚುರಿ ಇರುವಂತ ಜಕಣಾಚಾರ್ಯ ಕೆತ್ತ ಮಾಡಿದಂತ ದೇವಸ್ಥಾನ ಇದೆ ಇಲ್ಲೇ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಗೆ. ಅದನ್ನು ಕೂಡ ನಾವು ತೋರಿಸೋಣ. ಆಮೇಲೆ ಇನ್ನೊಂದು ಲಾಸ್ಟ್ ನಾನು ನಿಮ್ಗೆ ಹೇಳ್ಬೇಕು, ಗೋಕಾಕ್ ಮತ್ತೆ ಸುತ್ತಮುತ್ತಲು ನಾವು ಮೇನ್ ಶುಗರ್ ಬೆಳಿತೀವಿ. ಇಲ್ಲಿ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಶುಗರ್ ಫ್ಯಾಕ್ಟರೀಸ್ ಇರೋದು ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನಲ್ಲೇ. ನಾನು ನಿನ್ನೆ ಬರ್ತಾ ನೋಡ್ತಾ ಇದ್ದೆ, ಪ್ರತಿಯೊಂದು ಟ್ರ್ಯಾಕ್ಟರ್ ಅಲ್ಲೂ ಲೋಡ್ ಆಗಿ ಹೋಗ್ತಾನೆ ಇದೆ. ಅದು ಈ ಕಬ್ಬು ಜಾಸ್ತಿ ನೀವು ಇಲ್ಲಿ ಬೆಳಿತಾ ಇದ್ದೀರಾ, ನಿಮ್ಮ ಮೂಲ ಬೆಳೆ ಅದೇ ಅಂತ ನಾನು ಅನ್ಕೊಂತೀನಿ. ಸೊ ಇಲ್ಲಿಯೇ ಜಾಸ್ತಿ ಫ್ಯಾಕ್ಟರಿಗಳಿರೋದು ಹಾಗಾದ್ರೆ. ಓಕೆ. ಸೊ ಇದು ಗೋಕಾಕಿನ ವೈಶಿಷ್ಟ್ಯ. ಆಮೇಲೆ ಗೋಕಾಕಿನ ವೈಶಿಷ್ಟ್ಯ ಇನ್ನೊಂದು ಹೇಳ್ಬಿಡ್ತೀನಿ, ಯಾಕೆ ನಾವು ಹೇಳಲೇಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಗೋಕಾಕ್ ನಲ್ಲಿರುವಂತ ಒಂದು ಜಾರಕಿಹೊಳಿ ಕುಟುಂಬ ಅಂತ ಹೇಳಿ ಒಂದು ದೊಡ್ಡ ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿಯಲ್ಲಿ ಇಲ್ಲಿಂದ ಮಂತ್ರಿ ಆಗಿದ್ದಾರೆ, MP ಆಗಿದ್ದಾರೆ, MLC ಅವರಾಗಿದ್ದಾರೆ. ಬಹಳಷ್ಟು ಜನ ಗೋಕಾಕ್ ಅಭಿವೃದ್ಧಿಗೆ ಅವರ ಒಂದು ಫ್ಯಾಮಿಲಿ, ಅವರ ಒಂದು ಬಹಳಷ್ಟು ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಇವತ್ತಿನ ಕರ್ನಾಟಕದ ಒಂದು PW ಮಂತ್ರಿ ಅವರು ಕೂಡ ಆಗಿದ್ದಾರೆ. ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಬೆಲ್ಗಾಂ ಗೋಕಾಕ್ ಡಿಸ್ಟ್ರಿಕ್ಟ್. ತುಂಬಾ ನಮ್ಮ ಬಹಳಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಬಹಳಷ್ಟು ಜನಕ್ಕೆ ಸಂಘ ಸಂಸ್ಥೆಗಳು ಸಹಾಯ ಮಾಡಿದ್ದಾರೆ. ಅವ್ರ ಫ್ಯಾಮಿಲಿ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಗೋಕಾಕ್ ಫೇಮಸ್ ಅಂದ್ರೆ ನಮ್ಮ ಜಾರಕಿಹೊಳಿ ಅವರ ಒಂದು ಕುಟುಂಬ, ಅವರ ಫ್ಯಾಮಿಲಿ. ಅದು ಕೂಡ ಇಲ್ಲಿ ಫೇಮಸ್. ಈಗ ನಾವು ನಿಂತಿರುವಂತದ್ದು ಈ ಪ್ಲೇಸ್ ಅಲ್ಲಿ. ಇದು ಒಂದು ವ್ಯೂ. ಇನ್ನೊಂದು ವ್ಯೂ ಹೋಗ್ಬೇಕಂದ್ರೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಖಂಡಿತ ಅಲ್ಲಿಗೆ ಹೋಗ್ಬರೋಣ. ಸರ್, ಇದು ಏನಿದೆ? 1987. ಹೌದು. ಓಹ್, ಅಲ್ಲ, 1887. ಓ ಮೈ ಗಾಡ್, ಬ್ರಿಟಿಷ್ ಕಾಲದ್ದು. ಹೌದು. ಏನಿದು? ಇದು ಟೆಕ್ಸ್ಟೈಲ್ಸ್. ಓಕೆ. ಅಂದ್ರೆ ಇಲ್ಲಿ ಒಳಗಡೆ ಎಲ್ಲ ಕಾಟನ್ ಟೆಕ್ಸ್ಟೈಲ್ಸ್ ಇದೆ. ಸೊ ಇಲ್ಲೆಲ್ಲ ಬಟ್ಟೆಗಳು ರೆಡಿ ಆಗುತ್ತೆ, ಟೀ ಶರ್ಟ್ ರೆಡಿ ಆಗುತ್ತೆ. ಈಗಲೂ ಆಗುತ್ತೆ. ಅಲ್ಲಿ ಕಾಣಿಸುತ್ತಲ್ಲ ಔಟ್ಲೆಟ್ ಇದೆ ಅಲ್ಲಿ, ಗೋಕಾಕ್ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ಹೌದಾ? ಔಟ್ಲೆಟ್ ಇದೆ, ಹೋಗ್ಬರ್ಬೋದು. ಖಂಡಿತ ಹೋಗೋಣ ಒಳಗಡೆ, ಖಂಡಿತ ಹೋಗ್ಬರೋಣ. ಓಕೆ, ನೋಡಿ, ಬ್ರಿಟಿಷ್ ಕಾಲದ್ದು ಇದು. ಹೌದು. ಹೇಗಿದೆ ನೋಡಿ ಸರ್, ಸ್ಟ್ರಕ್ಚರ್ ಹೆಂಗಿದೆ ನೋಡಿ. ಹೌದು. ಇವತ್ತಿಗೂ ಏನು ಹಾಳಾಗಿಲ್ಲ ಇದು. ಏನಿಲ್ಲ, ನಾವು ಅಲ್ಲಿ ಸ್ಟಾರ್ಟಿಂಗ್ ಇಂದ ತಗೊಂಡು ಇಲ್ಲಿವರೆಗೆ ಇದೆ ಕಟ್ಟಡ ಇದು. ಅಲ್ಲಿ ಎಂಟ್ರಿ ಆಗುತ್ತೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ಇದೆ. ಇನ್ನೂ ತುಂಬಾ ಇದೆ. ನೀವು 150 ವರ್ಷಕ್ಕೆ ಬ್ರಿಟಿಷ್ ಕ್ವಾರ್ಟರ್ಸ್ ಗಳು ಇದೆ, ಈಗಲೂ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ. ಸೂಪರ್. ಅಂದ್ರೆ ಈಗ ನಾವಿಲ್ಲಿ ಬಂದಿದ್ದಕ್ಕೆ ಒಂದು ಟೀ ಶರ್ಟ್ ತಗೊಂಡೇ ಹೋಗ್ಬೇಕಂಗಾದ್ರೆ. ಓಕೆ, ನೋಡೋಣ, ಒಳಗಡೆ ಹೋಗಿ ಬರ್ತೀವಿ. ವೀಕ್ಷಕರೇ, ಇವ್ರೇನು ವಿಡಿಯೋದಲ್ಲಿ ನಮ್ಗೆ ಅಲ್ಲಿ ಫಾಲ್ಸ್ ನೋಡ್ಬೇಕಾದ್ರೆ ಹೇಳಿದ್ರು ಇಲ್ಲೊಂದು ದೇವಾಲಯ ಇದೆ ಅಂತ. ಅದೇ ದೇವಾಲಯ ಇದು. ಜಕ್ಕಣಾಚಾರ್ಯ ಅವರು ಕೆತ್ತಿರುವಂತ ದೇವಾಲಯ ಇದು. ನೋಡಿ, ಇಲ್ಲಿ ಬಂದ್ರೆ ನಿಮ್ಗೆ ಬಸವೇಶ್ವರ ದೇವಸ್ಥಾನ ಕೂಡ ಇದೆ. ಕಂಬಗಳ ಶೈಲಿಯಲ್ಲಿ ಕಂಬಗಳನ್ನು ಇಟ್ಟೆ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಕಂಪ್ಲೀಟ್ಲಿ ಕಲ್ಲಿಂದಾನೇ ಕೆತ್ತಿದ್ದಾರೆ. ಈ ಭಾಗದಲ್ಲಿರುವಂತ ಕಲ್ಲಿದು. ಇಲ್ಲಿ ವಿಶೇಷತೆ ಏನು? ಇದು ಸುಮಾರು ಒಂದು 11-12ನೇ ಶತಮಾನದಲ್ಲಿ ಆಗಿರುವಂತ ದೇವಸ್ಥಾನ ಇದು. ಸೊ ಇಲ್ಲಿ ಪ್ರತಿ ವರ್ಷ ಒಂದು ಮಹಾಲಿಂಗೇಶ್ವರ ಜಾತ್ರೆ ಅಂತ ಶಿವರಾತ್ರಿ ಟೈಮ್ ದಲ್ಲಿ ಜಾತ್ರೆ ಆಗುತ್ತೆ. ಒಳಗಡೆ ಶಿವ ಇರೋದು. ಹೌದು, ಶಿವಲಿಂಗ ಇದೆ ಇಲ್ಲೆಲ್ಲ. ಸೊ ಬಹಳ ಒಂದು ಬ್ಯೂಟಿ ಆಗಿ ಇಲ್ಲೆಲ್ಲ ಜನ ದೇವರ ದರ್ಶನಕ್ಕೆ ಬರ್ತಾರೆ ಎಲ್ಲ. ಸೊ ಇಲ್ಲಿ ಇದೇ ಫೇಮಸ್ ನಮ್ದು ಗೋಕಾಕ್ ಫಾಲ್ಸ್ ಜಲಪಾತ ದಬ್ದಬೆ ಮುಂದೆ ಬಂದ್ವಿ ನಾವೀಗ. ನಿಮ್ಗೆ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತಾ ಇದೀನಿ ಈಗ. ಇಲ್ಲಿಂದ ನೋಡಬಹುದು. ಇನ್ನೊಂದು ವ್ಯೂ ಇಲ್ಲೇ ಹೇಳಿದ್ದೆ. ಹೌದು. ಸೂಪರ್ ಸರ್. ಇದೇ ಹ್ಯಾಂಗಿಂಗ್ ಬ್ರಿಡ್ಜ್ ಇದು? ಹೌದು ಸಂದೀಪ್ ಅವರೇ. ಆ ಕಾಲದಲ್ಲೇ ಮಾಡಿರೋದು? ಅವಾಗ್ಲೇನೆ 1887 ಓದಿದ್ರಲ್ಲ, ಅವಾಗ್ಲೇ. ಅಲ್ಲೊಂದೇನೋ ಫ್ಯಾನ್ ತರ ಇದಾಗ್ತಾ ಇದೆ, ಹಿಂಗ್ ಅಲ್ಲಾಡ್ತಿದೆ. ಅದು ಸಿಗ್ನಲ್ಸ್ ಅದೆಲ್ಲ. ಸೊ ಈ ಕಡೆಯಿಂದ ಆ ಕಡೆ ಕೆಲ್ಸಕ್ಕೆ ಬರ್ತಿದ್ರಲ್ಲ ಜನ, ಲೇಬರ್ಸ್ ಗೋಸ್ಕರ ಮಾಡಿದಂತ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ಅಲ್ಲಿ ಮಾನಿಕ್ವಾಡಿ ಅಂತ ಊರಿದೆ ಆ ಕಡೆ. ಸೊ ಲೇಬರ್ಸ್ ಎಲ್ಲ ಬರಕ್ ಹೋಗಕಂತ ಮಾಡಿದಿಲ್ಲ, ಸುತ್ತಾಕ್ ಬರ್ಬೇಕಾಗ್ತಿತ್ತು ಎಲ್ರು. ಈಗ ಅಲ್ಲಿ ಜನ ಇದಾರಲ್ಲ, ಹೌದು, ಅವರೆಲ್ಲ ಏನ್ ಬಟ್ಟೆ ಒಣಸ್ಕೊಂಡ್ ಕೂತಿದ್ದಾರೆ ಅಂದ್ರೆ ಇಲ್ಲಿನವ್ರೇನಾ ಅಥವಾ ಬೇರೆ ಊರಿಂದ ಬಂದವ್ರ? ಹೆಂಗೆ? ಇವರೆಲ್ಲ ಯಲ್ಲಮ್ಮ ದೇವಸ್ಥಾನ ಜಾತ್ರೆಗೆ ಬಂದು ಇಲ್ಲಿ ಬಂದು ಹೋಗುವಂತ ಬಹುಶಃ ಶೂಟ್ ಏನೋ ನಡೀತಿದೆ ಅನ್ಸುತ್ತೆ, ಏನೋ ಮಾಡ್ತಿದ್ದಾರೆ. ಜೋಡಿಗಳೆಲ್ಲ ಬಂದಿದ್ದಾರೆ ಅಲ್ಲಿ. ಓಕೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತೆ ಇನ್ನೊಂದು ವಿಶೇಷ ಇಲ್ಲ, ಫ್ಲಡ್ ಬಂದಾಗ ಅಷ್ಟು ಹೈಟ್ ನೀರಿತ್ತು ಅಲ್ಲಿವರೆಗೆ. ಹೌದಾ? ಅಲ್ಲಿಂದ ಹಿಂಗ್ ನೋಡಿ ಇಷ್ಟು ಹೈಟ್ ಇಂದ ನೀರ್ ಬೀಳ್ತಿತ್ತು.
ಅದ್ರ ವ್ಯೂ ಮಾಡಿ, ಇಲ್ಲಿಂದ ಭೂಮಿಯಿಂದ ಎಷ್ಟು ಹೈಟ್ ಇದೆ. ಅಬ್ಬಾ, ಹೌದು ನಿಜವಾಗ್ಲು. ಇದು ನಿಮ್ಮ ಊರಿನ ಕಡಲೆಪುರಿ. ಇಲ್ಲಿ ನಮ್ ಚುರುಮುರಿ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ಫೇಮಸ್. ಫೇಮಸ್. ಈಗ ನಾವ್ ಇಲ್ಲಿ ನೋಡಿದ್ದು, ಈಗ ಎಲ್ಲಿ ನೀರ್ ಹಾರ್ತಾ ಇದೀವಿ ಅಲ್ಲಿಗೆ ಬಂದಿದ್ದೀವಿ. ಹೌದು ಹೌದು. ಓಕೆ, ನೋಡಿ ಈ ತರ ಇಲ್ಲಿಗೆ ಬಂದ್ರೆ ಎಲ್ಲಾ ಕಡೆಯಿಂದನೂ ಈ ಫಾಲ್ಸ್ ಅನ್ನ ನೋಡಬಹುದು, ಎಂಜಾಯ್ ಮಾಡಬಹುದು. ಆದ್ರೆ ಪ್ರಕೃತಿನ ಹಾಳು ಮಾಡೋದು ಬೇಡ. ಮೇಲೆ ಎಲ್ಲಾದ್ರೂ ಹತ್ತಿ ಕೆಳಗಡೆ ಬೀಳೋದು ಆತರ ಮಾಡೋದು ಬೇಡ. ಡೌನ್ಗೂ ಕೂಡ ಹೋಗ್ಬೋದು, ಅದು ಗೊತ್ತಿರೋರು ಮಾತ್ರ ಹೋಗ್ಬೇಕು. ನಾವು ದೂರದಿಂದಲೇ ನೋಡಿ ಎಂಜಾಯ್ ಮಾಡೋಣ. ಇದು ಇವತ್ತಿನ ವಿಶೇಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಮತ್ತೆ ಬರ್ತಾ ಇರಿ, ಮಳೆಗಾಲದಲ್ಲಿ ಬನ್ನಿ ಸರ್. ಎಸ್, ಖಂಡಿತ ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಗೋಕಾಕ್ ಫಾಲ್ಸ್ ಅನ್ನ ತೋರಿಸೋ ಪ್ರಯತ್ನದ ಜೊತೆಗೆ ಗೋಕಾಕ್ನಲ್ಲಿರುವಂತಹ ಹಳೆಯ ದೇವಾಲಯ ಜೊತೆಗೆ ಹಳೆಯ ಒಂದು ಕಟ್ಟಡ, ಬ್ರಿಟಿಷರ ಕಾಲದ ಕಟ್ಟಡವನ್ನು ಕೂಡ ನಾವು ತೋರಿಸಿದೀವಿ. ಶಿವನ ದರ್ಶನವನ್ನು ಕೂಡ ನಾವು ಮಾಡಿಸಿದೀವಿ. ಸೊ ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ. ಥ್ಯಾಂಕ್ ಯು.